ರುಚಿಯಾಗಿದೆ. ಹಲೋ ಫ್ರೆಂಡ್ಸ್, ಸೊ ನಾವು ಈಗ ಬಂದಿರೋ ಜಾಗ ಯಾವುದು ಅಂತ ನೋಡಿದ್ರೆ ಮೆಜೆಸ್ಟಿಕ್ಕಲ್ಲಿ ಲೊಕೇಟೆಡ್ ಆಗಿರೋ ಈ ಒಂದು ಏನಿದೆ ಚಾಮುಂಡೇಶ್ವರಿ ಹಿಂದೂ ಮಿಲಿಟರಿ ಹೋಟೆಲ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಾವು ಫುಡ್ಡನ್ನ ಟ್ರೈ ಮಾಡೋಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ಏನೆಲ್ಲ ವೆರೈಟಿ ಇದೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಹಾಗೆ ಬಂದು ತಡ ಮಾಡೋದು ಬೇಡ, ಒಳಗೆ ಬನ್ನಿ. ಕರ್ನಾಟಕ ಬಿರಿಯಾನಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಹಾಸನ್ ಜಿಲ್ಲೆ ಕೇರಳಪುರದ ಚಾಮುಂಡೇಶ್ವರಿ ಹಿಂದೂ ಮಿಲಿಟರಿ ಹೋಟೆಲ್ ರವರ ಕರ್ನಾಟಕ ಬಿರಿಯಾನಿ ಅಂತ ಇದೆ. ಈ ಒಂದು ಹೋಟೆಲ್ ಲೊಕೇಟೆಡ್ ಆಗಿರೋದು ಮೆಜೆಸ್ಟಿಕ್ ಗಾಂಧಿನಗರಲ್ಲಿ. ಸೊ ಏನೆಲ್ಲ ಇದೆ ಅಂತ ನೋಡ್ಬೋದು. ಬಿರಿಯಾನಿ, ಮಟನ್, ಚಿಕನ್, ತಲೆ ಮಾಂಸ, ಬೋಟಿ, ಕೈಮಾ, ಲಿವರ್, ಚಪಾತಿ, ಪರೋಟ, ಕಬಾಬು, ಇನ್ನು ಬೇರೆ ಬೇರೆ ಹಲವಾರು ವೆರೈಟೀಸ್ ಇದೆ. ಇಲ್ಲಿ ನೋಡ್ಬೋದು ನಮ್ಮ ರಾಜ್ಕುಮಾರ್ ಸರ್ ಅವರು ಊಟ ಮಾಡಿರೋ ಒಂದು ಪ್ಲೇಸು. ಎಸ್ ಫ್ರೆಂಡ್ಸ್, ಇಲ್ಲಿ ಏನಿದೆ ಚಾಮುಂಡೇಶ್ವರಿ ಹಿಂದೂ ಮಿಲಿಟರಿ ಹೋಟೆಲು. ಈ ಹೋಟೆಲ್ ಒಳಗೆ ಡೈರೆಕ್ಟ್ ಕಿಚನ್ ಒಳಗೆ ಹೋಗಿ ಏನೆಲ್ಲ ಐಟಮ್ ಇದೆ ಅಂತ ನೋಡೋಣ ಬನ್ನಿ. ಓಕೆ, ನೋಡೋಣ ಫ್ರೆಂಡ್ಸ್ ಏನಿದೆ ನೋಡ್ಬೋದು. ಇದು ಹಾಗೆ ತಲೆ ಮಾಂಸ ಮತ್ತು ಇನ್ನು ಬೇರೆ ಬೇರೆ ಹಲವಾರು ಏನಿದೆ ನೋಡೋಣ. ಮಟನ್ ಸಾರು, ಮಟನ್ ಕುರ್ಮಾ. ಸೊ ಇಲ್ಲಿ ಬಂದು ಇದು ಸ್ಪೆಷಲಾಗಿ ಇರುತ್ತೆ ಅಂತೆ. ಸೊ ಇದೊಂದು ನೋಡ್ಬೋದು ಇಲ್ಲಿ ನಾವು. ಸೊ ಇದು ಚಿಕನ್ನು. ಅದು ಏನು ಐಟಮ್ ಸರ್? ಕೈಮಾ ಬಾಲ್ ಮೇಡಮ್. ಒಂದು ಪ್ಲೇಟಿಗೆ ನಾಲ್ಕು ಬಾಲ್ ಬರುತ್ತೆ. ಹಾಂ, ಇದು ಹೋಮ್ ಮೇಡ್ ಫುಡ್ ಮೇಡಮ್, ನಾಟಿ ಸ್ಟೈಲ್. ಇದರಲ್ಲಿ ಯಾವುದು ಕೆಮಿಕಲ್ ಯಾವುದು ಮಿಕ್ಸಿ ಯಾವುದು ಮಾಡಲ್ಲ. ಎಲ್ಲ ಕಡೆ ಪೌಡ್ರ್ ಹಾಕಿ ಕೆಮಿಕಲ್ ಹಾಕಿ ಮಾಡ್ತಾರೆ. ನಮ್ಮಲ್ಲಿ ಕೆಮಿಕಲಲ್ಲಿ ಏನಿಲ್ಲ, ಕೈಯಲ್ಲೇ ರುಬ್ಬಿ ಗ್ರೈಂಡರ್ಗೆ ಹಾಕಿ ಮಸಾಲೆ ಎಲ್ಲ ಗ್ರೈಂಡ್ರಲ್ಲೇ ರುಬ್ಬಿ ರೆಡಿ ಮಾಡೋದು ಮೇಡಮ್. ಓಕೆ, ಸೊ ಎಲ್ಲನೂ ನ್ಯಾಚುರಲ್ ನಿಮ್ಮ ಹತ್ರ ಮೇಡಮ್. ನಾಟಿ ಸ್ಟೈಲ್ ಆಲ್ ಐಟಮ್ ನಾಟಿ ಸ್ಟೈಲ್. ಓಕೆ. ಬಿರಿಯಾನಿ ಬಾಪ. ಹಾಂ, ಓಕೆ. ಮಟನ್ ಬಿರಿಯಾನಿ. ಓಕೆ, ಇದಕ್ಕೆ ಯಾವುದು ಕೆಮಿಕಲ್ ಯಾವುದು ಮಿಕ್ಸ್ ಇಲ್ಲ. ಓಕೆ, ಯಾವುದು ಆರ್ಟಿಫಿಷಿಯಲ್ ಕಲರು, ಅಜಿನಮೋಟೊ, ಸೋಡಾ ಇದೆಲ್ಲ ಯಾವುದೂ ಇಲ್ಲ? ಯಾವುದಿಲ್ಲ ಮೇಡಮ್. ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅವರೇ ಮಾಡೋದು. ಓಕೆ, ಫೈನ್. ಮತ್ತು ಈ ಒಂದು ಪರ್ಟಿಕ್ಯುಲರ್ ಬ್ರಾಂಚಸ್ ಏನಿದೆ ಫ್ರೆಂಡ್ಸ್, ಇಲ್ಲಿ ಬಂದು ಏನು ಅಡುಗೆ ಮಾಡ್ತಾರೆ ಆ ಒಂದು ಕುಕ್ ನೋಡಿ ಇಲ್ಲಿ ಕೂತಿದ್ದಾರೆ, ಚೀಫ್ ಕುಕ್ಕು ನೋಡ್ಕೋಬೋದು. ಸೊ ಲೇಡಿನೇ. ಸೊ ಮನೇಲಿ ಹೇಗೆ ಮಾಡ್ತಾರೆ ಹಾಗೆ ಇದೆ ಆ ಒಂದು ಪ್ರಿಪರೇಷನು. ಓಕೆ ಫ್ರೆಂಡ್ಸ್, ಫುಡ್ ಆರ್ಡ್ರ್ ಮಾಡಿದ್ದೀನಿ. ಸೊ ನೋಡೋಣ ನೆಕ್ಸ್ಟು ಇದು ಹೇಗಿದೆ ಫುಡ್ ಇಲ್ಲಿ ಅಂತ ಹೇಳಿಬಿಟ್ಟು. ಬಿರಿಯಾನಿ, ಸೊ ಗ್ರೇವೀಸು, ಸಾಲಡ್ ಎಲ್ಲ ಕೊಟ್ಟಿದ್ದಾರೆ. ಇದು ಚಿಕನ್ ಫ್ರೈ. ನಾನು ಆ್ಯಕ್ಚುಲಿ ಬಂದು ಏನು ತೊಗೊಂಡಿದ್ದೀನಿ ಇಲ್ಲಿ ಅಂತ ನೋಡಿದ್ರೆ, ಇಲ್ಲಿ ಪರೋಟ ಚೆನ್ನಾಗಿದೆ ಅಂತ ಹೇಳಿದ್ರು. ಅಂದರೆ ಸ್ವಲ್ಪ ಪರೋಟ ಯೂಶ್ವಲಾಗಿ ಬಂದು ಬೇರೆ ಕಡೆ ಗಟ್ಟಿ ಇರುತ್ತೆ, ಸೊ ಇಲ್ಲಿ ಸಾಫ್ಟಾಗಿಯೇ ಇದೆ ಅಂತ ಅಂದರು. ಅದಕ್ಕೆ ತಕ್ಕಂತೆ ನಾನು ಬಂದು ಈ ಪರೋಟನ ಬಂದು ಆರ್ಡ್ರ್ ಮಾಡಿದ್ದೀನಿ, ನೋಡ್ಬೋದು. ಮತ್ತು ಸೊ ಇದಕ್ಕೆ ಒಂದು ಸ್ವಲ್ಪ ಈ ಒಂದು ಗ್ರೇವಿನ ಕೊಟ್ಟಿದ್ದಾರೆ ನೋಡಿ. ಇದಕ್ಕೆ ಸಪ್ರೇಟಾಗಿ ಒಂದು ಗ್ರೇವಿ ಇದೆ, ನೋಡ್ಬೋದು. ಮತ್ತು ಈ ಒಂದು ಪರೋಟಗೆ ಒಂದು ಸ್ವಲ್ಪ ಸೂಟ್ ಆಗೋ ಥರ ಇಲ್ಲಿ ನೋಡ್ಬೋದು. ಸೊ ಈ ಒಂದು ಏನಿದೆ ಸೆಮಿ ಗ್ರೇವಿ ಚಿಕನ್ ಫ್ರೈ ಇದೆ. ಸೊ ಇದು ಪರೋಟಾಗೆ ಹೇಗೆ ಸೂಟ್ ಆಗುತ್ತೆ ಅನ್ನೋದು ನಾನು ಹೇಳ್ತೀನಿ ಫ್ರೆಂಡ್ಸ್ ಈಗ. ಮತ್ತು ಟೇಸ್ಟ್ ವೈಸ್ ಹೇಗಿದೆ ಅಂತ ನೋಡೋಣ. ಆಹಾ, ಮಸಾಲೆ ಟೇಸ್ಟು, ಈ ಒಂದು ಸ್ಮೆಲ್ ಘಮ ಅಂತಿದೆ ಫ್ರೆಂಡ್ಸ್. ಆಹಾ, ಪರೋಟ, ಈ ಒಂದು ಚಿಕನ್ ಗ್ರೇವಿ ಏನಿದೆ, ಏನು ಫ್ಲೇವರು, ಏನು ಇನ್ಗ್ರೀಡಿಯೆಂಟು ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಬಾಯಲ್ಲಿ ಇಟ್ಟಿದ ತಕ್ಷಣ ಟೇಸ್ಟು ರುಚಿಯಾಗಿದೆ. ಸೊ ನೋಡಿ,
ಯಾವುದೇ ಪೀಸ್ ತೊಗೊಂಡ್ರು ಕೂಡ ಬಂದು ಇಲ್ಲಿ ನೋಡಿ ಬರೀ ಪೀಸಸ್ ಹಾಕ್ತಿದ್ದಾರೆ, ಯಾವುದು ಕೂಡ ಬಂದು ಜಾಸ್ತಿ ಮೂಳೆ ಇರೋದು ಆ ಥರ ಏನೂ ಇಲ್ಲ, ಚೆನ್ನಾಗಿದೆ ಫ್ರೆಂಡ್ಸ್. ಸೊ ಈ ಒಂದು ಇದರಲ್ಲಿ ಆ್ಯಕ್ಚುಲಿ ಬಂದು ಫ್ಲೇವರು ಈ ಒಂದು ಪೆಪ್ಪರ್ ಏನಿದೆ ಸೊ ಅದನ್ನು ನಾವು ನೋಡ್ಬೋದು ಇಲ್ಲಿ ಆ್ಯಸ್ ಯೂಶುವಲ್. ಸೊ ಪರೋಟಗೆ ಈ ಗೊಜ್ಜಿಗೆ ರುಚಿ ಬಂದು ಟೋಟಲ್ ಆಗಿ ಬೇರೆ ಥರ ಇದೆ ಫ್ರೆಂಡ್ಸ್. ಅಂದರೆ ಈ ಮಿಲ್ಟ್ರಿ ಹೋಟೆಲಲ್ಲಿ ಹೇಗಿರಬೇಕು ಅಂದರೆ ಒಂದು ಸ್ವಲ್ಪ ಖಾರ ರುಚಿ, ಸೊ ಇದೆಲ್ಲವೂ ಕೂಡ ಬಂದು ನಾವು ಬಾಯಲ್ಲಿ ಒಂದು ತುತ್ತು ಇಟ್ಟಿದ ತಕ್ಷಣ ಫೀಲ್ ಆಗುತ್ತೆ ಈ ಒಂದು ರುಚಿ ಏನು ಅಂತ. ಮತ್ತು ಚಿಕನ್ ಪೀಸಸ್ ಕೂಡ ಬಂದು ನಾನು ಹೇಳಿರೋ ಥರ ಬಂದು ಮೂಳೆ ಥರ ಇಲ್ಲ, ಚೆನ್ನಾಗಿದೆ ಪೀಸಸ್ಸು, ಅಂದರೆ ಮೀಟ್ ಇದೆ. ಆಹಾ, ಏನು ಬೆಂದಿದೆ ಅಂತೀರಾ ಚಿಕನ್ನು, ಬಾಯಲ್ಲಿಟ್ಟಿದ ತಕ್ಷಣವೇ ನುಂಗ್ಬಿಡಬೇಕು, ಅಷ್ಟು ಚೆನ್ನಾಗಿ ಬೆಂದಿದೆ ಚಿಕನ್ನು. ಟೇಸ್ಟು ಸ್ಪೈಸಿ ಪೆಪ್ಪರು, ಅದ್ರ ಜೊತೆಗೆ ಬೇರೆ ಒಂದು ಮಸಾಲೆ ಇಂಗ್ರೀಡಿಯೆಂಟ್ಸ್ ಏನಿದೆ ಸೊ ಇದೆಲ್ಲ ಕೂಡ ಬಂದು ಹಾಕಿದ್ದಾರೆ. ಸೊ ಪೀಸಸ್ ನೋಡ್ಬೋದು ಫ್ರೆಂಡ್ಸ್. ಸೊ ಇಲ್ಲಿ ನೋಡಿ ಅದು ಬೆಂದಿರೋ ಒಂದು ಇದು ನೋಡಿ, ಇಲ್ಲಿ ನೋಡಿ, ಸುಮ್ಮನೆ ಹಿಂಗೆ ಮಾಡಿದ ತಕ್ಷಣವೇ ಇಲ್ಲಿ ನೋಡಿ, ಅಂದರೆ ಅಷ್ಟು ಚೆನ್ನಾಗಿ ಬೆಂದಿದೆ. ಸೂಪರ್, ವೆರಿ ಟೇಸ್ಟಿ. ಸಾಲಡ್ಸ್ ಎಲ್ಲ ಕೊಟ್ಟಿದ್ದಾರೆ ಸ್ವಲ್ಪ, ಆಲ್ರೆಡಿ ಒಂದು ಸ್ವಲ್ಪ ಖಾರ ಯಾರು ಲೈಕ್ ಮಾಡ್ತೀರೋ ಈ ಒಂದು ಚಾಮುಂಡೇಶ್ವರಿ ಮಿಲ್ಟ್ರಿ ಹೋಟೆಲ್ಗೆ ಬಂದು ಟ್ರೈ ಮಾಡಿ. ಖಾರ ಪೆಪ್ಪರ್ ಪೌಡ್ರು ಇದೆಲ್ಲ ಬಂದು ತುಂಬ ಚೆನ್ನಾಗಿ ಫೀಲ್ ಮಾಡ್ತೀರಾ. ತುಂಬ ಮುಖ್ಯವಾಗಿ ರುಚಿಯಾಗಿದೆ. ಮತ್ತು ರೈಸ್ ಇದೆ ಇಲ್ಲಿ. ಸೊ ಈ ರೈಸ್ ಕೂಡ ಬಂದು ತುಂಬ ಒಂಥರ ಅಂದರೆ ತುಂಬ ದಪ್ಪ ಇಲ್ಲ, ಸಣ್ಣ ಇದೆ ರೈಸು. ನಾಟಿ ಸ್ಟೈಲ್ ಒಂಥರ ಇರುತ್ತೆ. ಮತ್ತು ದೊನ್ನೆ ಬಿರಿಯಾನಿದು ಒಂಥರ ಇರುತ್ತೆ ಗ್ರೀನಿಶ್ ಕಲರಲ್ಲಿ. ಸೊ ಈ ಮಿಲ್ಟ್ರಿ ಹೋಟೆಲ್ದು ಏನಿದೆ ಒಂದು ಸ್ವಲ್ಪ ಲೈಟ್ ರೆಡ್ಡಿಶು ಆ ಥರ ಇದೆ. ಸೊ ನೋಡ್ಬೋದು ರೆಡ್ಡಿಶ್ ಕಲರು ಇದೆ ಇದು. ಸೊ ಒಬ್ಬೊಬ್ರದ್ದು ಒಂದೊಂದು ಕಲರ್ ಇರುತ್ತೆ. ಸೊ ಅವ್ರದ್ದೇ ಆದಂಥ ಒಂದು ಥೀಮು. ಸೊ ಮಿಲ್ಟ್ರಿ ಹೋಟೆಲ್ ಬಿರಿಯಾನಿ ಹೆಂಗಿದೆ ಅಂತ ನೋಡೋಣ. ಆಹಾ ಫ್ರೆಂಡ್ಸ್, ಹಾಗೆ ನೋಡಿ ಇದರಲ್ಲಿ ಸೊ ಯಾವುದು ಕೂಡ ಬಂದು ಇವ್ರಿಗೆ ಕಲರ್ ಆ್ಯಡ್ ಮಾಡಿಲ್ಲ. ಸೊ ಇದ್ರದ್ದು ಕಲರ್ ಏನಿದೆ ಲೈಟ್ ರೆಡ್ಡಿಶು. ಸೊ ಇದು ನ್ಯಾಚುರಲ್ ಕಲರು. ಸೊ ಇದರಿಂದ ಒಂದು ಟೇಸ್ಟ್ ಕೊಡ್ತಾ ಇದೆ ನಮಗೆ. ಅವ್ರು ಹಾಕಿರೋ ಒಂದು ಮಸಾಲೆದಿಂದ ಈ ಕಲರ್ ಬಂದಿದೆ, ಅದು ಟೇಸ್ಟ್ ನಮಗೆ ಕೊಡ್ತಾ ಇದೆ. ಸೊ ಇದಕ್ಕೂ ಸಹ ಯಾವ ಗ್ರೇವಿ ಬೇಡ, ಬಿರಿಯಾನಿ ಹಾಗೆ ತಿನ್ಬೋದು. ಇನ್ನೊಂದು ಮಾಡ್ಬೋದು ಫ್ರೆಂಡ್ಸ್, ಇಲ್ಲಿ ನೋಡಿ ಈ ಸೆಮಿ ಗ್ರೇವಿ ಏನಿದೆ ಅಲ್ಲ, ಸೊ ನೋಡ್ಬೋದು ಇಲ್ಲಿ ನೋಡಿ. ಸೊ ಈ ಒಂದು ಬಿರಿಯಾನಿ ಜೊತೆಗೆ ಈ ಸೆಮಿ ಗ್ರೇವಿ ಏನಿದೆ ನೋಡಿ, ಇಲ್ಲಿ ನೋಡಿ, ಅಂದರೆ ಗಟ್ಟಿ ಇದೆ. ಸೊ ಈ ಗ್ರೇವಿಗೆ ಒಂದು ಸ್ವಲ್ಪ ಹಾಗೆ ಬಿರಿಯಾನಿನ ಮಿಕ್ಸ್ ಮಾಡ್ಕೊಂಡು ತಿಂದರೆ ಒಂದು ಸ್ವಲ್ಪ ಹಾಗೆ ಫೀಲ್ ಮಾಡಿ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಬಿರಿಯಾನಿ ಜೊತೆಗೆ ಸೆಮಿ ಗ್ರೇವಿ ನೋಡಿ, ಗ್ರೇವಿ ಮಿಕ್ಸ್ ಮಾಡಿದ್ದೀನಿ ಈ ಬಿರಿಯಾನಿಗೆ. ಸೆಮಿ ಗ್ರೇವಿ ಮೊದಲೇ ಸ್ಪೈಸಿ,
ಆಹಾ ಫ್ರೆಂಡ್ಸ್, ಆಸಮ್. ನಾನು ಆವಾಗಲೇ ಹೇಳಿರೋ ಥರ ನೋಡಿ ನೋಡಿ ಫ್ರೆಂಡ್ಸ್, ಹಿಂಗೆ ತೊಗೊಂಡ್ರೇ ಪೀಸಸ್ಗಳು ನೋಡಿ, ಇಲ್ಲಿ ನೋಡಿ ಅದೇ ಉದುರ್ತಾ ಇದೆ ನೋಡಿ ಪೀಸಸ್ಗಳು. ಏನು ಇಂಗ್ರೀಡಿಯೆಂಟ್ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್, ಸೊ ಅವ್ರನ್ನೇ ಕೇಳಬೇಕು. ಅಷ್ಟು ಚೆನ್ನಾಗಿದೆ ಈ ಒಂದು ಡ್ರೈ ಸೆಮಿ ಗ್ರೇವಿ ವಿತ್ ಬಿರಿಯಾನಿ. ಸ್ಪೈಸಿಯಾಗಿ ಫೀಲ್ ಆಗ್ತಾ ಇದೆ ನೋಡಿ. ಇದ್ರ ಜೊತೆಗೆ ಚಿಕನ್ ಪೀಸಸ್ಸು. ನಮಸ್ಕಾರ ಸರ್. ಸರ್, ಈ ಒಂದು ಹೋಟೆಲ್ ಏನಿದೆ ಚಾಮುಂಡೇಶ್ವರಿ ಮಿಲಿಟರಿ ಹೋಟೆಲು, ನಿಮ್ಮದು ಆ್ಯಕ್ಚುಲಿ ಎಷ್ಟು ಬ್ರಾಂಚಸ್ ಇದೆ ಸರ್? ನಮ್ಮದು ಅಂತ ಓನ್ ಅಂದರೆ ನಾವು 3 ಜನ ಅಣ್ಣ ತಮ್ಮರು 3 ಹೋಟ್ಲ್ ಇದ್ದಾವೆ. ನಮ್ಮ ಸಮಾಜದಿಂದ ಟೋಟಲ್ ಒಂದು 280 ಹೋಟ್ಲ್ ಇದ್ದಾವೆ. 280 ಹೋಟ್ಲ್. ನಮ್ಮ ಕುಲ್ಕಸ್ ಬಂದು ನೇಯ್ಗೆನಲ್ಲಿ ಯಾರ್ದು ಹೊಟ್ಟೆ ತುಂಬಿಸೋಕ್ಕಾಗಲಿಲ್ಲ, ಮಕ್ಕಳು ಮರಿ ವಿದ್ಯಾಭ್ಯಾಸ ಮಾಡಿಸೋಕ್ಕಾಗಲಿಲ್ಲ. ಯಾರೋ ಒಬ್ಬರು ಹಿರಿಯವ್ರು ಮಾಡಿದ್ರು, ಅದೇ ಕೈ ರುಚಿ ಹಿಡ್ಕೊಂಡು ಎಲ್ಲರೂ ಹಿಂಗೆ ಮುಂದುವರ್ಸ್ಕೊಂಬಂದ್ರು. ಇವತ್ತು 280 ಹೋಟ್ಲ ಇದ್ದಾವೆ. ಅವ್ರ ಮಕ್ಕಳು ಮೊಮ್ಮಕ್ಕಳು ಅವರೆಲ್ಲ ಮಾಡ್ಕೊಂಡು ಇವಾಗ ಹೋಟ್ಲು ಸಾಕು, ನಾವು ಓದಿದ್ದೀವಿ ಬೆಳೆದಿದ್ದೀವಿ, ಸಾಕು ಅಂತ ಇದ್ದಾರೆ. ಮುಂದಕ್ಕೆ ಡೌನ್ ಆಗೋ ಪರಿಸ್ಥಿತಿ ಓದ್ತಾ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಬ್ರಾಂಚಸ್ ಇದೆ ಇವ್ರದ್ದು ಅಂತ ಹೇಳಿಬಿಟ್ಟು. ಸೊ ಈ ಒಂದು ಸರೌಂಡಿಂಗಲ್ಲಿ ಬಂದು 3 ಇದೆಯಾ ಸರ್ ಬ್ರಾಂಚು? ನಮ್ಮದು ಇಲ್ಲಿ ಬೆಂಗಳೂರಲ್ಲಿ ಒಂದು 7-8 ಹೋಟ್ಲ್ ಇದ್ದಾವೆ. ನಮ್ಮದು ಓನ್ ನಮ್ಮ 3 ಜನ ಬ್ರದರ್ 3 ಇದ್ದಾವೆ. ನಮ್ಮ ಚಿಕ್ಕಮ್ಮನ ಬಂದು ಮಲ್ಲೇಶ್ವರಂ 18 ಕ್ರಾಸ್ ಒಂದಿದೆ. ಆಮೇಲೆ ನವರಂಗ ಹತ್ರ ನಮ್ಮ ಸೋದರ ಮಾವರು ಇದ್ದಾರೆ. ಕಾಮಾಖ್ಯ ಥಿಯೇಟ್ರ್ ಕಾಂಪ್ಲೆಕ್ಸಲ್ಲಿ ನಮ್ಮ ಅಣ್ಣವರು, ನಮ್ಮ ದೊಡ್ಡಮ್ಮ ಅವ್ರ ಮಗ ಅಲ್ಲೊಬ್ರು ಇದ್ದಾರೆ. 7-8 ಹೋಟ್ಲ್ ಇದೆ. ನಮ್ಮದು ಮೈಸೂರು ಡಿಸ್ಟಿಕ್ಕು, ಹಾಸನ ಡಿಸ್ಟಿಕ್ ಜಾಸ್ತಿ ಹೋಟ್ಲ್. ಹಾಸನ ಡಿಸ್ಟ್ರಿಕ್ಟ್. ಓಕೆ ಫೈನ್ ಸರ್, ತುಂಬ ಚೆನ್ನಾಗಿತ್ತು ಸರ್. ಫುಡ್ ಟ್ರೈ ಮಾಡಿದೆ. ಒಂದು ಹೋಮ್ ಫುಡ್ ಹೇಗಿದೆ ಹಾಗೇ ಇದೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಸೊ ಇಲ್ಲಿಗೆ ಏನಿದೆ ಈ ಒಂದು ಚಾಮುಂಡೇಶ್ವರಿ ಹಿಂದೂ ಮಿಲಿಟರಿ ಹೋಟೆಲ್ ಅಂತ ಹೇಳಿಬಿಟ್ಟು, ಇಲ್ಲಿ ಅನ್ಲಿಮಿಟೆಡ್ ಫುಡ್ಡನ್ನು ನಾನು ಟ್ರೈ ಮಾಡಿ ಬರ್ತಾ ಇದ್ದೀನಿ. ಟೇಸ್ಟ್ ವೈಸು ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಪ್ರತಿಯೊಬ್ಬರು ಕೂಡ ಬಂದು ತಪ್ಪದೆ ಮಿಸ್ ಮಾಡದೆ ವಿಸಿಟ್ ಮಾಡಿ ಫ್ರೆಂಡ್ಸ್. ಟೇಸ್ಟ್ ನಿಮ್ಗೆ ಏನು ಅನ್ನೋದು ಗೊತ್ತಾಗುತ್ತೆ. ಸೊ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸೊ ಇಲ್ಲಿಗೆ ನನ್ನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ರೇಖಾ ಜೇನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಫ್ರೆಂಡ್ಸ್.